ನಮ್ಮ ಸಿಲೆಬಸ್ನಲ್ಲಿ ಮುಖ್ಯವಾದ ಭಾಗ ಅರಬಿಂದೋರವರ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಪರಿಕಲ್ಪನೆ, ಅರಬಿಂದೋಸ್ ಐಡಿಯಾಸ್ ಆನ್ ಕಲ್ಚರಲ್ ನ್ಯಾಷನಲಿಸಮ್. ಅದನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ನಾವು ರಾಷ್ಟ್ರ ಎನ್ನುವಂತಹ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಬೇಕು. ರಾಷ್ಟ್ರಗಳು ಭಾವಿಸಿದ ರಾಜಕೀಯ ಸಮುದಾಯಗಳು, ಇಮ್ಯಾಜಿನ್ಡ್ ಪೊಲಿಟಿಕಲ್ ಕಮ್ಯುನಿಟೀಸ್. ಈಗ ಭಾರತವನ್ನು ಒಂದು ರಾಷ್ಟ್ರ ಅಂತ ನಾವು ಪರಿಗಣಿಸಿದರೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನಾವೆಲ್ಲ ಜನರನ್ನು ನೋಡಿರೋದಿಲ್ಲ, ಎಲ್ಲ ಜನರ ಪರಿಚಯ ನಮಗೆ ಇರೋದಿಲ್ಲ, ಎಲ್ಲ ಕಡೆ ನಾವು ಹೋಗಿರೋದಿಲ್ಲ. ಆದರೂ ಕೂಡ ಭಾವನೆಗಳಲ್ಲಿ ನಾವೆಲ್ಲರೂ ಒಂದು ಎನ್ನುವಂತಹ ಯೋಚನೆಯನ್ನು ರೂಪಿಸಿಕೊಂಡಿರ್ತೇವೆ. ಆದುದರಿಂದ ಭಾವಿಸಿದ ರಾಜಕೀಯ ಸಮುದಾಯ, ಪರಸ್ಪರ ನೋಡದ, ಪರಿಚಯ ಇಲ್ಲದ, ಭೇಟಿಯಾಗದ, ಹೋಗದ ಜನರು ತಾವು ಒಂದು ಅಂತ ಹೇಳಿ ಭಾವಿಸುವುದು, ಇದು ಆಧುನಿಕ ಪ್ರಕ್ರಿಯೆ. ಆಧುನಿಕ ಶಿಕ್ಷಣ, ಮಾಧ್ಯಮ, ಮುದ್ರಣ ಇತ್ಯಾದಿಗಳಿಂದ ಬೆಳೆಯುವ ಪ್ರಕ್ರಿಯೆ. ಆದುದರಿಂದ ನೇಷನ್ಸ್ ಆರ್ ಪೊಲಿಟಿಕಲಿ ಕಾನ್ಸ್ಟಿಟ್ಯೂಟೆಡ್ ಕಮ್ಯುನಿಟೀಸ್, ರಾಜಕೀಯವಾಗಿ ಆಧುನಿಕವಾಗಿ ರಚನೆಯಾದ ಸಮುದಾಯಗಳು. ರಾಷ್ಟ್ರೀಯತೆ, ಈಗ ರಾಷ್ಟ್ರೀಯತೆ ಅಂತ ಮಾಡ್ತದಂದರೆ ನಮ್ಮ ಭಾವಿಸುವಿಕೆಯ ಸಿದ್ಧಾಂತ. ನಮ್ಮನ್ನು ನಾವು ವಿ ಅಂತ ಹೇಳಿ ಹೇಗೆ ಭಾವಿಸ್ತೇವೆ ಅದರ ಸಿದ್ಧಾಂತ, ಸೈದ್ಧಾಂತಿಕತೆ. ಸೈದ್ಧಾಂತಿಕತೆ ಅಂದರೆ ಸಿದ್ಧಾಂತಗಳು, ಅಂದರೆ ಐಡಿಯಾಗಳು, ಪರಿಕಲ್ಪನೆಗಳು ಮತ್ತು ಅದರ ಜೊತೆ ಇರುವ ಹಿತಾಸಕ್ತಿಗಳು, ಆಸಕ್ತಿಗಳು ಮತ್ತು ವಿಚಾರಗಳು ಜೊತೆಯಲ್ಲೇ ಇರುವುದನ್ನು ಸೈದ್ಧಾಂತಿಕತೆ ಅಂತ ಹೇಳ್ತಾರೆ. ಅರ್ಥ ಆಗ್ತದಾ? ಸೊ ಯಾವುದೇ ಸಿದ್ಧಾಂತಕ್ಕೆ ಅದರದ್ದೇ ಆದ ಹಿತಾಸಕ್ತಿಗಳು ಇದ್ದರೆ ಅದು ಐಡಿಯಾಲಜಿ ಅಂತ ಹೇಳೋದು. ಈಗ ನೋಡಿ, ಬ್ರಿಟಿಷರು ಭಾರತಕ್ಕೆ ಬಂದಾಗ ಅವರು ಹೇಳ್ತಾರೆ, ನಾವು ಭಾರತೀಯರನ್ನು ಉದ್ಧಾರ ಮಾಡಲಿಕ್ಕೆ ಬಂದವರು ಅಂತ ಹೇಳಿ. ವೈಟ್ ಮ್ಯಾನ್ಸ್ ಬರ್ಡನ್ಸ್, ಬಿಳಿ ಮನುಷ್ಯ ಉಳಿದ ಮನುಷ್ಯರನ್ನು ನಾಗರಿಕಗೊಳಿಸಬೇಕು, ಸಿವಿಲೈಸ್ಡ್ ಮಿಷನ್, ಅದು ಅವರ ಐಡಿಯಾಲಜಿ. ಸೊ ಅಲ್ಲಿ ಏನಿರ್ತದೆ ಅಂತ ಹೇಳಿದರೆ, ಅದರ ಹಿಂದೆ ಇರುವಂಥದ್ದು ಅವರ ಲಾಭದ ಪ್ರವೃತ್ತಿಗಳು, ಆದರೆ ಹೊರಗೆ ಹೇಳೋದು ಸಿವಿಲೈಸ್ಡ್ ಮಿಷನ್, ನಾಗರಿಕತೆಯ ಏನು ಪ್ರಾಜೆಕ್ಟ್ ಅಂತ ಹೇಳಿ ಅದನ್ನು ಹೇಳ್ತಾರೆ, ಅದು ಐಡಿಯಾಲಜಿ. ಸೊ ಸಿದ್ಧಾಂತಗಳಿಗೆ ಇರುವ ಹಿತಾಸಕ್ತಿಗಳು. ರಾಷ್ಟ್ರೀಯತೆಯ ಭಾವಿಸುವಿಕೆಗಳು ಇಮ್ಯಾಜಿನೇಷನ್ಸ್ ಆಫ್ ದ ನೇಷನ್ ಎಂತ ಮಾಡ್ತದೆ ಅಂದರೆ, ಪುರಾತನ ಐಡಿಯಾಗಳನ್ನು, ಪುರಾತನ ಸಾರಗಳನ್ನು ಹೀರಿ ಬೆಳೆಯುವ ಆಧುನಿಕ ಪ್ರಕ್ರಿಯೆಗಳು. ಸೊ ರಾಷ್ಟ್ರೀಯತೆಯನ್ನು ಭಾವಿಸಬೇಕಾದ್ರೆ, ಜನರು ನಾವು ಅಂತ ಹೇಳಿ ಭಾವಿಸಬೇಕಾದ್ರೆ ಅದಕ್ಕೆ ಕೆಲವು ಸಾಂಸ್ಕೃತಿಕ ಹಿನ್ನೆಲೆಗಳು ಬೇಕಾಗಿರ್ತದೆ. ಅವರು ಒಂದೇ ಭಾಷೆಯನ್ನು ಮಾತಾಡುವವರಾಗಿರಬೇಕು, ಒಂದೇ ತೆರನಾದ ಪುರಾಣಗಳನ್ನು ಹಂಚಿಕೊಂಡವರಾಗಿರಬೇಕು, ಒಂದೇ ರೀತಿಯ ಜೀವನ ಪದ್ಧತಿಯನ್ನು ಹಂಚಿಕೊಂಡವರು ಆಗಿರಬೇಕು. ಇದೆಲ್ಲ ಸಂಸ್ಕೃತಿಗಳು. ಸೊ ಈ ಭಾವಿಸುವಿಕೆಯನ್ನು ಸಂಸ್ಕೃತಿಯ ಆಧಾರದಲ್ಲಿ ಕಟ್ಟಲಾಗ್ತದೆ. ಸೊ ರಾಷ್ಟ್ರೀಯ ಚಳುವಳಿ, ನ್ಯಾಷನಲ್ ಮೂವ್ಮೆಂಟ್, ರಾಷ್ಟ್ರೀಯತೆಯನ್ನು ಜಾರಿಗೊಳಿಸುವ ವಿಧಾನ. ಸೊ ಸ್ಪಿರಿಟ್ ಆಫ್ ದ ನೇಷನ್, ರಾಷ್ಟ್ರ ಎನ್ನುವಂಥ ಭಾವಿಸುವಿಕೆ, ಸ್ಫೂರ್ತಿ, ಅದು ರಾಷ್ಟ್ರೀಯತೆಯಲ್ಲಿ ಪ್ರಕಟ ಆಗ್ತದೆ. ರಾಷ್ಟ್ರೀಯತೆ ರಾಷ್ಟ್ರೀಯ ಚಳುವಳಿಯಲ್ಲಿ ಸಕಾರ ಆಗ್ತದೆ. ಸೊ ರಾಷ್ಟ್ರೀಯ ಚಳುವಳಿ ಸಕಾರತೆ ಅದು ಪ್ರಾಕ್ಟಿಕಲ್ ಆಗುವ ರೀತಿ. ರಾಷ್ಟ್ರೀಯತೆ ಎನ್ನುವುದು ಅದರ ಸ್ಫೂರ್ತಿ, ಅದರ ಅಂತಿಮ ಅಂಶ ಯಾವುದು? ರಾಷ್ಟ್ರ, ನೇಷನ್, ಅದು ಭಾವಿಸಿದ ಸಮುದಾಯ, ಇಮ್ಯಾಜಿನ್ಡ್ ಪೊಲಿಟಿಕಲ್ ಕಮ್ಯುನಿಟಿ. ಇದನ್ನು ನೀವು ಆರಂಭದಲ್ಲಿ ರಾಷ್ಟ್ರ ಎನ್ನುವಂಥ ಅರ್ಥವನ್ನು ತಿಳಿಯಲಿಕ್ಕೆ ಅರ್ಥ ಮಾಡಿಕೊಳ್ಬೇಕು. ರಾಷ್ಟ್ರೀಯ ಸಮುದಾಯಗಳ ಭಾವಿಸುವಿಕೆ ಅದು ಇನ್ಕ್ಲೂಡ್ ಆಲ್ ಐಡಿಯಾಸ್, ಎಲ್ಲ ಸಮುದಾಯಗಳನ್ನು ಒಳಗೊಳ್ಳುವ ಪರಿಕಲ್ಪನೆಗಳು. ಈಗ ಎಲ್ಲರನ್ನು ಒಳಗೊಳ್ಳಬೇಕಾದ್ರೆ ಅಲ್ಲಿ ಸಮಾನತೆ, ಯಾವುದರಲ್ಲಿ ಸಮಾನತೆ ಅಂದರೆ, ಯಾವ ಜನರು ತಾವು ಒಂದು ಅಂತ ಹೇಳಿ ಭಾವಿಸ್ತಾರ ಅವರು ಆ ದೇಶದ, ಆ ರಾಷ್ಟ್ರದ ರಾಷ್ಟ್ರೀಯ ಸಂಪನ್ಮೂಲಗಳನ್ನು ಮತ್ತು ಅಧಿಕಾರಗಳನ್ನು ಹಂಚಿಕೊಳ್ಬೇಕಾಗ್ತದೆ. ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಶೇರಿಂಗ್ ಆಫ್ ನ್ಯಾಷನಲ್ ರಿಸೋರ್ಸಸ್ ಆ್ಯಂಡ್ ಪವರ್ಸ್, ಅದು ಅತ್ಯಂತ ಮುಖ್ಯ. ಸೊ ಯಾವುದೇ ರಾಷ್ಟ್ರೀಯತೆಯ ಪರಿಕಲ್ಪನೆ ಇರಲಿ, ಅದನ್ನು ಮೌಲ್ಯಮಾಪನ ಮಾಡಬೇಕಾದರೆ ಭಾರತದಲ್ಲಿ ನಾವು ಅನುಸರಿಸಬಹುದಾದ ಮಾನದಂಡ ಯಾವುದು ಅಂತ ಹೇಳಿದರೆ, ಭಾರತದಲ್ಲಿ ಇರುವ ಸಾಮಾಜಿಕ ವ್ಯವಸ್ಥೆ ಅಂತಸ್ತು ಶ್ರೇಣಿಯ ಸಾಮಾಜಿಕ ವ್ಯವಸ್ಥೆ. ಇಲ್ಲಿ ಏನಾಗ್ತದೆ ಅಂದರೆ, ಅಂತಸ್ತು ಜಾಸ್ತಿ ಇರುವ ಹಾಗೆಯೇ ಒಬ್ಬ ವ್ಯಕ್ತಿಗೆ ಮರ್ಯಾದೆ ಹೆಚ್ಚು.
ಅಂಥಷ್ಟು ಕಡಿಮೆ ಇರುವಷ್ಟು ಕೂಡ ಒಂದು ವ್ಯಕ್ತಿಗೆ ಅವಮಾನ ಹೆಚ್ಚು. ಆದುದರಿಂದ ನಾವು ಎನ್ನುವಂತಹ ರಾಷ್ಟ್ರದ ಭಾವಿಸುವಿಕೆ ಅಂತಸ್ತು ಶ್ರೇಣಿಯುತತೆಯನ್ನು ಮುರಿಯುತ್ತದೆಯೇ, ಅಂತಸ್ತು ಶ್ರೇಣಿಗಳನ್ನು ಕಡಿಮೆ ಮಾಡ್ತದೆಯೇ ಮತ್ತು ದೇಶದ ಸಂಪನ್ಮೂಲಗಳನ್ನು ಮತ್ತು ಅಧಿಕಾರಗಳನ್ನು ಸಮಾನವಾಗಿ ಹಂಚುವ ಪ್ರಯತ್ನಗಳು ಆ ಭಾವಿಸುವಿಕೆಯಲ್ಲಿ ಇವೆಯೇ? ಇದು ರಾಷ್ಟ್ರೀಯತೆಯನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಪ್ರಧಾನ ಮಾನದಂಡ ಎನ್ನುವುದನ್ನು ಆರಂಭದಲ್ಲಿ ನಾವು ತಿಳಿದುಕೊಳ್ಬೇಕು. ಅರವಿಂದೋರವರ ಅಧ್ಯಯನ ಯಾಕೆ ಮುಖ್ಯ ಆಗ್ತದೆ ಅಂತ ಹೇಳಿದರೆ, ಭಾರತದ ರಾಷ್ಟ್ರೀಯತೆಯನ್ನು ವಿಮರ್ಶಾತ್ಮಕವಾಗಿ ಅರ್ಥ ಮಾಡಿಕೊಳ್ಳುವ ವಿದ್ಯಾರ್ಥಿಗಳು ಹಿಂದೆ ರಾಷ್ಟ್ರೀಯತೆಯ ಮೂಲಗಳನ್ನು ಹುಡುಕ್ತಾ ಹೋದರೆ ಆರಂಭದಲ್ಲಿ ಅದು ಸಿಗುವುದು ನಮಗೆ ಅರಬಿಂದೋರವರ ಪರಿಕಲ್ಪನೆಯಲ್ಲಿ. ಸೊ ಅರಬಿಂದೋ ಬಿಕಮ್ಸ್ ಆ್ಯನ್ ಆರ್ಕಿಯಾಲಜಿಕಲ್ ಸ್ಟಾರ್ಟಿಂಗ್ ಪಾಯಿಂಟ್. ನಮಗೆ ಮೂಲಕ್ಕೆ ಹೋಗಲಿಕ್ಕೆ ಒಂದು ಆರಂಭವನ್ನು ಅರಬಿಂದೋರವರು ಒದಗಿಸುವುದರಿಂದ ನಾವು ಅರಬಿಂದೋರವರ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಬೇಕಾದ ಅವಶ್ಯಕತೆ. ಭಾರತದಲ್ಲಿ ರಾಷ್ಟ್ರೀಯತೆಯ ಭಾವಿಸುವಿಕೆ 2 ಮಾದರಿಯ ವಾದಗಳನ್ನು ಒಳಗೊಂಡಿದೆ. ಒಂದು, ಬ್ರಿಟಿಷರನ್ನು ವಿರೋಧಿಸುವುದು. ಬಲಿಷ್ಠ ಬ್ರಿಟಿಷರನ್ನು ವಿರೋಧಿಸಬೇಕಾದ್ರೆ ಎಲ್ಲ ಭಾರತೀಯರು ಒಂದಾಗಬೇಕು. ಸೊ ಭಾರತೀಯರ ಐಕ್ಯತೆಯನ್ನು ಪ್ರತಿಪಾದಿಸುವುದು ಮತ್ತು ಕನಿಷ್ಠ ಪ್ರದರ್ಶನದಲ್ಲಾದರೂ ಕೂಡ ಶ್ರೇಣಿಯುತ ಸಾಮಾಜಿಕ ವ್ಯವಸ್ಥೆ ಬದಲಾಗಬೇಕು, ಅವಕಾಶಗಳು ಎಲ್ಲರಿಗೂ ಲಭಿಸಬೇಕು, ಸಂಪನ್ಮೂಲಗಳು ಹಂಚಿಕೆಯಾಗಬೇಕು ಎನ್ನುವಂತಹ ವಾದಗಳನ್ನು ಮಾಡಿ ಅದರ ಆಧಾರದಲ್ಲಿ ಎಲ್ಲರನ್ನು ಒಳಗೊಳ್ಳುವ ಭಾರತದ ರಾಷ್ಟ್ರೀಯತೆ, ಇದು ರಾಷ್ಟ್ರದ ಭಾವಿಸುವಿಕೆಯ ಒಂದು ವಿಧಾನ. ಎರಡನೇ ವಿಧಾನ ಯಾವುದು ಅಂದರೆ, ಪ್ರತಿಯೊಂದು ಸಮುದಾಯದ ಮೂಲ ದ್ರವ್ಯ ಅವುಗಳ ಸಂಸ್ಕೃತಿಯಲ್ಲಿದೆ. ನೋಡಿ, ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಸೊ ಯಾವುದೇ ರೂಪದಲ್ಲಿ ಒಂದು ಸಮುದಾಯದ ಮೇಲೆ ವಿದೇಶಿ ಆಕ್ರಮಣ ನಡೆದರೆ ಏನಾಗ್ತದೆ? ಒಂದು ಶೋಷಣೆ, ಆರ್ಥಿಕ ಶೋಷಣೆ ಆಗ್ತದೆ. ಅದರ ಜೊತೆಯಲ್ಲಿ ಆ ಸಮುದಾಯದ ಸಹಜತೆಗಳು ಕೆಡ್ತವೆ. ಆ ಸಮುದಾಯದ ಸಂಸ್ಕೃತಿ ಎನ್ನುವಂಥ ಮೂಲ ನಾಶ ಆಗ್ತದೆ. ಆಕ್ರಮಣಕೋರರು ಪರಿಚಯಿಸಿದ ಸಂಸ್ಕೃತಿಯ ಅಂಶಗಳು ಕೂಡ ಈ ನೇಟಿವ್ ದೇಶೀಯ ಸಂಸ್ಕೃತಿಯ ಜೊತೆ ಸೇರಿ ಒಂದು ಮಿಶ್ರ ಸಂಸ್ಕೃತಿ ಹುಟ್ಟಿಕೊಳ್ತದೆ. ಅದು ಪರಿಚಯಿಸಿದ ಆಕ್ರಮಣಶೀಲತೆಗಳು, ಪರಿಚಯಿಸಿದ ಕೃತಕತೆಯ ಅಂಶಗಳು ಮೂಲ ಸಂಸ್ಕೃತಿಯನ್ನು ನಾಶ ಮಾಡ್ತವೆ. ಆದುದರಿಂದ ನಾವೆಂತ ಮಾಡಬೇಕಂತ ಹೇಳಿದರೆ, ಆಕ್ರಮಣಶೀಲರು ಪರಿಚಯಿಸಿದ ಕೃತಕತೆಯ ಕೆಟ್ಟ ಅಂಶಗಳಿಂದ ಹೊರಗೆ ಬಂದು ಶುದ್ಧ ರಾಷ್ಟ್ರದ ನಿರ್ಮಾಣವಾಗಬೇಕು. ಒಂದು ಪ್ಯೂರ್ ಕಲ್ಚರ್, ಒಂದು ಒರಿಜಿನಲ್ ರಾಷ್ಟ್ರ, ಒಂದು ಮೂಲ ರಾಷ್ಟ್ರದ ನಿರ್ಮಾಣ ಆಗಬೇಕು ಎನ್ನುವಂತಹ ಪರಿಕಲ್ಪನೆ. ಸೊ ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ ರಾಷ್ಟ್ರೀಯವಾದ ಎಲ್ಲರನ್ನು ಒಳಗೊಳ್ಳುವ, ಸಂಪನ್ಮೂಲಗಳನ್ನು ಹಂಚುವ, ಎಲ್ಲರಿಗೂ ಅವಕಾಶಗಳು ಲಭಿಸುವ ರಾಷ್ಟ್ರೀಯವಾದಕ್ಕೆ ಒಂದು ಉದಾಹರಣೆ. ಇಲ್ಲಿ ಅರವಿಂದೋರವರು ಪ್ರತಿಪಾದಿಸಿದ ಅಥವಾ ಅರವಿಂದೋರವರು ಯೋಚಿಸಿದ, ಭಾವಿಸಿದ ರಾಷ್ಟ್ರೀಯವಾದ ಎರಡನೇ ರೂಪದ ಮೂಲದಲ್ಲಿ ನಿಂತಿದೆ. ಅಂದರೆ ಆಕ್ರಮಣದಿಂದ ಏನಾಗ್ತದೆ? ಸಂಸ್ಕೃತಿ ಹಾಳಾಗ್ತದೆ. ಆದುದರಿಂದ ನಾವು ನಮ್ಮ ಸಂಸ್ಕೃತಿಯನ್ನು ಮರೆಯುತ್ತೇವೆ, ಮೂಲ ಸಂಸ್ಕೃತಿಗೆ ನಾವು ಮರಳಬೇಕು ಎನ್ನುವಂತಹ ವಾದಗಳು. ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಅರವಿಂದೋರವರ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು 3 ಪ್ರಶ್ನೆಗಳನ್ನು ಕೇಳಬೇಕಾಗ್ತದೆ. ಒಂದು, ವಾಟ್ ಡಿಡ್ ಇಸ್ ಐಡಿಯಾಸ್ ಆಫ್ ನ್ಯಾಷನಲಿಸಮ್ ಒಪೋಸ್? ಅರವಿಂದೋರವರ ರಾಷ್ಟ್ರೀಯತೆಯ ಪರಿಕಲ್ಪನೆಗಳು ಏನನ್ನು ವಿರೋಧಿಸಿ ಬೆಳೆದವು? ಎರಡನೇದು, ವಾಟ್ ಡಿಡ್ ಇಸ್ ಐಡಿಯಾಸ್ ಆನ್ ಕಲ್ಚರಲ್ ನ್ಯಾಷನಲಿಸಮ್ ಪ್ರಪೋಸ್? ಇವರ ಐಡಿಯಾಗಳು ಏನನ್ನು ಪ್ರತಿಪಾದಿಸಿದವು? ಮತ್ತು 3, ಇವರ ಐಡಿಯಾಗಳ ಲಿಮಿಟೇಷನ್ಸ್ ಏನು? ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಈಸ್ ಐಡಿಯಾಸ್ ಆನ್ ಕಲ್ಚರಲ್ ನ್ಯಾಷನಲಿಸಮ್? ಈ 3 ಪ್ರಶ್ನೆಗಳ ಆಧಾರದಲ್ಲಿ ನಾವು ಅರವಿಂದೋರವರ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಮೂಲ ದ್ರವ್ಯಗಳನ್ನು ಅರ್ಥ ಮಾಡಿಕೊಳ್ಬೇಕು. ಒಂದೊಂದಾಗಿ ಅದು ಅರ್ಥ ಆದರೆ ನಾವು ಅರವಿಂದೋರವರ ಪಾರ್ಟ್ ಮುಗಿಸಿದ ಹಾಗೆ. ಒಂದು, ಬ್ರಿಟಿಷ್ ಪ್ರಭುತ್ವದ ನೇರ ವಿರೋಧ, ಸ್ಟ್ರೇಟ್ ಫಾರ್ವರ್ಡ್ ಒಪೋಸಿಷನ್ ಟು ಕೊಲೋನಿಯಲ್ ರೂಲ್.
ನೋಡಿ, ಅರವಿಂದೋರವರ ಸಂದರ್ಭದಲ್ಲಿ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಪ್ರಭಾವಶಾಲಿಯಾಗಿದ್ದವರು ಸೌಮ್ಯವಾದಿ ನಾಯಕರು, ಮಾಡರೇಟ್ ಲೀಡರ್ಸ್. ಅವರು ಬ್ರಿಟಿಷರಿಗೆ ಪಿಟಿಷನ್ಸು, ಮನವಿಗಳನ್ನು ಕೊಡ್ತಾ ಇದ್ದರು ಮತ್ತು ಸುಧಾರಣೆಗಳಿಗೋಸ್ಕರ ಬ್ರಿಟಿಷರ ಹತ್ರ ಕೇಳ್ತಾ ಇದ್ದರು. ಬ್ರಿಟಿಷರನ್ನು ಅವರು ನೇರವಾಗಿ ಟೀಕೆ ಮಾಡ್ತಾ ಇರಲಿಲ್ಲ. ಸೊ ಈ ವಿಧಾನ ಅರವಿಂದೋರವರಿಗೆ ಹಿಡಿಸೋದಿಲ್ಲ. ಅವರು ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ನೇರವಾಗಿ ಡೈರೆಕ್ಟ್ಲಿ ಇಂಪೀರಿಯಲ್ ರೂಲ್, ಕೊಲೋನಿಯಲ್ ಆಡಳಿತವನ್ನು ಟೀಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ಮಾತುಗಳಲ್ಲೂ ಕ್ರಿಯೆಗಳಲ್ಲೂ. 1909 ಬಾಂಬ್ ಎಕ್ಸ್ಪ್ಲೋಷನ್ ಮೊಕದ್ದಮೆಯಲ್ಲಿ ಅರವಿಂದೋರವರನ್ನು ಅರೆಸ್ಟ್ ಮಾಡ್ತಾರೆ. ಸೊ ಒಂದು ರೀತಿ ಬಾಂಬ್ ನ್ಯಾಷನಲಿಸಮ್, ಸೊ ಉಗ್ರ ರಾಷ್ಟ್ರೀಯತೆ ಪ್ರಾರಂಭ ಆಗ್ತದೆ. ಸೊ ನೇರವಾಗಿ ಇವರು ಮಾಡಿದ ಟೀಕೆಗಳು ಒಂದು ರೀತಿ ಹೊಸ ಸಂಚಲನವನ್ನು ರಾಷ್ಟ್ರೀಯ ಚಳುವಳಿಯಲ್ಲೇ ಉಂಟು ಮಾಡ್ತದೆ ಮತ್ತು ರಾಷ್ಟ್ರೀಯ ಚಳುವಳಿಗೆ ಒಂದು ರೀತಿ ಕ್ರಾಂತಿಕಾರಿ ಬದಿ ಅರವಿಂದೋರವರ ಪ್ರವೇಶದಿಂದ ಆಗ್ತದೆ. ಇದು ಫಸ್ಟ್ ಪಾಯಿಂಟ್. ಎರಡನೇದು ಕ್ರಿಟಿಕ್ ಆಫ್ ಬ್ರಿಟಿಷ್ ಪೊಲಿಟಿಕಲ್ ಸಿಸ್ಟಮ್. ಅರವಿಂದೋರವರು ಬ್ರಿಟಿಷರನ್ನು ವ್ಯಾಪಾರಿಗಳು ಅಂತ ಟೀಕಿಸ್ತಾರೆ. ಅವರು ಮೂಲಭೂತವಾಗಿ ಲಾಭವನ್ನು ಹುಡುಕುವ ವಸಾಹತುಶಾಹಿಕೋರರು, ಅವರು ಕರಪ್ಟ್, ಭ್ರಷ್ಟರು. ಹಾಗೂ ಅವರು ಭ್ರಷ್ಟರಾದರೆ ತೊಂದರೆ ಇಲ್ಲ, ಅವರು ಭಾರತದ ರಾಜಕೀಯ ಸಾಮಾಜಿಕ ವ್ಯವಸ್ಥೆಯನ್ನು ಕೂಡ ಭ್ರಷ್ಟತೆಗೆ ಒಳಪಡಿಸ್ತಾ ಇದ್ದಾರೆ. ಭಾರತದ ಸಂಪತ್ತನ್ನು ದೋಚುವ ಜೊತೆಯಲ್ಲೇ ಅವರ ಶಿಕ್ಷಣದ ಮೂಲಕ, ಅವರ ರಾಜಕೀಯ ವ್ಯವಸ್ಥೆಯ ಮೂಲಕ ಭಾರತೀಯರ ಮನಸ್ಸನ್ನು ಕೂಡ ಕೆಡಿಸ್ತಾ ಇದ್ದಾರೆ ಎನ್ನುವಂಥದ್ದು ಅರವಿಂದೋರವರು ಬ್ರಿಟಿಷರ ವಿರುದ್ಧ ಮಾಡುವ ಆರೋಪ. ಬ್ರಿಟಿಷ್ ಜನಾಂಗೀಯ ಶ್ರೇಷ್ಠತೆಯ ಟೀಕೆಗಳು. ಬ್ರಿಟಿಷ್ ಜನರು ಭಾರತದಲ್ಲಿ ದರ್ಪವನ್ನು ರೂಢಿಸಿಕೊಂಡು, ಬ್ರಿಟಿಷ್ ಹ್ಯೂಬ್ರಿಸ್ ಆಫ್ ರೇಷಿಯಲ್ ಅಡ್ವಾನ್ಸ್ಮೆಂಟ್, ಅವರದೇ ಆದ ಜನಾಂಗೀಯ ದರ್ಪ ಭಾರತೀಯರನ್ನು ಡಿಗ್ರೇಡ್ ಮಾಡ್ತದೆ, ಭಾರತೀಯರನ್ನು ಅವಮಾನ ಮಾಡ್ತದೆ. ಸೊ ಒಂದು ಕಡೆ ಭಾರತೀಯರನ್ನು ಅವಮಾನ ಮಾಡ್ತಾ ಅವರನ್ನೇ ಅವರು ಶ್ರೇಷ್ಠ ಅಂತ ಸಾರುತ್ತಾರೆ. ಇದನ್ನು ಭಾರತದ ಜೀವನ ಪದ್ಧತಿಗಳನ್ನು ಕೀಳು ಎಂದು ಬಿಂಬಿಸುವ, ಬ್ರಿಟಿಷ್ ಜೀವನ ಪದ್ಧತಿಯನ್ನು ಶ್ರೇಷ್ಠ ಎಂದು ಸಾರುವ ಅಂಶಗಳು ಅರವಿಂದೋರವರಿಂದ ಟೀಕೆಗೆ ಒಳಗಾಗ್ತವೆ. ಫೋರ್ತ್ ಪಾಯಿಂಟ್, ಅವರು ಬ್ರಿಟಿಷ್ ಆಡಳಿತ ವ್ಯವಸ್ಥೆಯನ್ನು ಕೂಡ ಟೀಕಿಸ್ತಾರೆ. ಬ್ರಿಟಿಷರು ಭಾರತದಲ್ಲಿ ಪರಿಚಯಿಸಿದ ಆಡಳಿತ ವ್ಯವಸ್ಥೆ ಅವರಿಗೆ ಲಾಭ ಮಾಡುವಂಥ ವ್ಯವಸ್ಥೆ, ಭಾರತೀಯರನ್ನು ನಿಯಂತ್ರಿಸುವಂಥ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಭಾರತೀಯರು ಖಂಡಿತ ಬೆಳೆಯೋದಿಲ್ಲ ಎನ್ನುವ ಅರಿವು ಅವರಿಗೆ ಆಗ್ತದೆ. ಸಾಮಾನ್ಯ ಭಾರತೀಯರನ್ನು ಶೋಷಿಸುವ ಮತ್ತು ಅವಮಾನಿಸುವ ವ್ಯವಸ್ಥೆ ಇರಬಾರ್ದು ಅಂತ ಹೇಳಿ ಅವರು ಪ್ರತಿಪಾದಿಸ್ತಾರೆ. ಮತ್ತು 5ನೇ ಪಾಯಿಂಟ್, ಅವರು ಕುರುಡು ಬ್ರಿಟಿಷ್ ಅನುಕರಣೆಯ ಕುರಿತು ಎಚ್ಚರ ವಹಿಸಿದ ಚಿಂತಕರಲ್ಲಿ ಒಬ್ಬರು. ಬ್ರಿಟಿಷ್ ವ್ಯವಸ್ಥೆಗೆ ಮಾರುಹೋದ ಇಂಗ್ಲೀಷ್ ಶಿಕ್ಷಣವನ್ನು ಪಡೆದ ಭಾರತೀಯರು ಅವರ ಜೀವನ ಪದ್ಧತಿಯನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಾಗ, ಅದು ಕೂಡ ಅನ್ಕ್ರಿಟಿಕಲಿ, ವಿಮರ್ಶೆ ಇಲ್ಲದೆ ಬ್ರಿಟಿಷ್ ಜೀವನ ಪದ್ಧತಿಯನ್ನು, ಮೌಲ್ಯಗಳನ್ನು ಅನುಸರಿಸುವಾಗ ಅವರು ಭಾರತದ ಪರಂಪರೆಗಳಿಗೆ, ನಮ್ಮದೇ ಆದಂಥ ಸಾಂಸ್ಕೃತಿಕ ನೆನಪುಗಳಿಗೆ ಅಪಾಯವನ್ನು ತಂದಿಡ್ತಾರೆ ಎನ್ನುವಂಥ ವಿಷಯಗಳು ಅರವಿಂದೋರವರಲ್ಲಿ ಕಟು ಟೀಕೆಗೆ ಮತ್ತು ವಿಮರ್ಶೆಗೆ ಒಳಗಾಗ್ತವೆ. ಮೊದಲ 4 ಅಂಶಗಳು ಅರವಿಂದೋರವರ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಪರಿಕಲ್ಪನೆ ಏನನ್ನು ವಿರೋಧಿಸ್ತದೆ ಅಂತ ಹೇಳಿ ನಮಗೆ ತೋರಿಸಿದರೆ, ಮುಂದಿನ ಪರಿಕಲ್ಪನೆಗಳು ಏನನ್ನು ಪ್ರತಿಪಾದಿಸ್ತದೆ ಎನ್ನುವುದನ್ನು ತೋರಿಸ್ತದೆ. ಮತ್ತು ಇದು ಅತ್ಯಂತ ಮುಖ್ಯ. ರಾಷ್ಟ್ರವೇ ತಾಯಿ, 5th ಪಾಯಿಂಟ್ ಎನ್ನುವ ಭಾವಿಸುವಿಕೆ. ರಾಷ್ಟ್ರ ಅಂದರೆ ಭೂಪ್ರದೇಶ ಅಲ್ಲ, ಜನರ ರಾಶಿ ಅಲ್ಲ. ರಾಷ್ಟ್ರ ಎನ್ನುವುದು ತಾಯಿ. ಆ ತಾಯಿ ಬ್ರಿಟಿಷರ ಪರಾಧೀನತೆಯಿಂದ ಬಿಡುಗಡೆಯಾಗಬೇಕು. ಬ್ರಿಟಿಷ್ ಆಡಳಿತ ಭಾರತ ಮಾತೆಯ ಪಾವಿತ್ರತೆಯನ್ನು ಕೆಡಿಸಿದೆ ಅಂತ ಹೇಳಿ ಅರವಿಂದ ವಾದಿಸ್ತಾರೆ. ಇಲ್ಲಿ ನಾವು ಬಂಕಿಂಚಂದ್ರ ಒಂದೇ ಮಾತರಂ ಬರೆದ ಕವಿ ಅವರ ಪ್ರಭಾವವನ್ನು ಕಾಣ್ತೇವೆ. ಆ ನಂತರ 6th ಪಾಯಿಂಟ್, ಐಡಿಯಾ ಆಫ್ ಪ್ಯಾಟ್ರಿಯಾಟಿಸಮ್, ರಾಷ್ಟ್ರಭಕ್ತಿಯ ಪರಿಕಲ್ಪನೆ. ರಾಷ್ಟ್ರವೇ ತಾಯಿ, ಆದುದರಿಂದ ತಾಯಿಯ ಸೇವೆಯೇ ನಿಜವಾದ ರಾಷ್ಟ್ರಭಕ್ತಿ. ತಾಯಿಯ ಬಂಧನದಲ್ಲಿ ಇರುವಾಗ ಪ್ರತಿಯೊಬ್ಬ ಭಾರತೀಯರು ಕೂಡ ರಾಷ್ಟ್ರವೆನ್ನುವ ತಾಯಿಯನ್ನು ಪರಾಧೀನತೆಯ ಬಂಧನದಿಂದ ಮುಕ್ತಗೊಳಿಸಲು ಪ್ರಯತ್ನಿಸಬೇಕು. ಜನರು ತಮ್ಮ ಜೀವನವನ್ನು ತ್ಯಾಗ ಮಾಡಲು ಕೂಡ ಸಿದ್ಧರಿರಬೇಕು ಅಂತ ಹೇಳಿ ಅರವಿಂದೋರವರ ರಾಷ್ಟ್ರಭಕ್ತಿಯ ಪರಿಕಲ್ಪನೆ ಬೆಳೆಯುತ್ತದೆ. ನೋಡಿ, ಈ ಥರ
ರಾಷ್ಟ್ರವನ್ನು ತಾಯಿ ಅಂತ ನೋಡಿ ರಾಷ್ಟ್ರದ ಜನರನ್ನು ಪ್ರಜೆಗಳು ಅದರ ಮಗುವಾಗಿ ತಾಯಿ ಮಗುವಿನ ಭಾವನಾತ್ಮಕ ಸಂಬಂಧದ ಮೂಲ ದೇಶಭಕ್ತಿಯ ಬೆಳವಣಿಗೆಗೆ ಕಾರಣವಾಗ್ತದೆ. ಮತ್ತು ಇದೇ ದೇಶಭಕ್ತಿಯ ಪರಿಕಲ್ಪನೆಗಳು ಇವತ್ತಿಗೂ ಕೂಡ ರಾಷ್ಟ್ರವನ್ನು ತಾಯಿ, ನಾವು ಆ ತಾಯಿಯ ಮಕ್ಕಳು, ಆದುದರಿಂದ ಆ ರಾಷ್ಟ್ರಕ್ಕೋಸ್ಕರ ನಾವು ಎಂಥ ತ್ಯಾಗಕ್ಕೂ ಕೂಡ ಸಿದ್ಧರಿರಬೇಕು ಎನ್ನುವಂತಹ ಸಾಂಸ್ಕೃತಿಕ ಅಂಶಗಳನ್ನು ಇವತ್ತಿಗೂ ಕೂಡ ನಾವು ಮುಂದುವರಿಯುವುದು ಕಾಣ್ತೇವೆ. ರಾಷ್ಟ್ರವೇ ಶಕ್ತಿ ಎನ್ನುವ ಪರಿಕಲ್ಪನೆ, ಜನರು ರಾಷ್ಟ್ರವನ್ನು ತಾಯಿ ಅಂತ ಭಾವಿಸಿ ಜನರ ಮನಸ್ಸಿನಲ್ಲಿ ಇರುವ ಸಂಕಲ್ಪ ನಮ್ಮ ರಾಷ್ಟ್ರ ನಮ್ಮ ತಾಯಿ ಎನ್ನುವಂಥದ್ದು ರಾಷ್ಟ್ರಕ್ಕೆ ಶಕ್ತಿಯನ್ನು ಕೊಡ್ತದೆ. ಆದುದರಿಂದ ಜನರ ಭಕ್ತಿ, ಡಿವೋಷನ್ ಆಫ್ ದ ಪೀಪಲ್ ರಾಷ್ಟ್ರದ ಶಕ್ತಿ ಆಗ್ತದೆ. ಬಿಕಮ್ಸ್ ದ ಪವರ್ ಆಫ್ ದ ನೇಷನ್. ಸೊ ಭಕ್ತಿ ಶಕ್ತಿಯಾಗಿ ಟ್ರಾನ್ಸ್ಫಾರ್ಮ್ ಆಗ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಭಕ್ತಿ ಕೂಡ ಲೀನವಾದಾಗ ಭಾರತ ಮಾತೆ ಜೀವಂತ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ದೇಶಭಕ್ತಿ ಬೆಳೆದರೆ ಅಂತಹ ಭಕ್ತಿ ನಂಬುವವರ ನಡುವೆ ಅತ್ಯುತ್ತಮ ಸಹಕಾರವನ್ನು ಸೃಷ್ಟಿಸಿ ಪವಾಡಗಳನ್ನು ಸೃಷ್ಟಿಸ್ತದೆ ಎನ್ನುವ ಅಂಶವನ್ನು ಅರಬಿಂದೋರವರು ಮನಗಾಣ್ತಾರೆ. ಮತ್ತು ಈಗ ರಾಷ್ಟ್ರೀಯತೆಯ ಪರಿಕಲ್ಪನೆಯಲ್ಲಿ ಈ ಅಂಶ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಅದರ ನಂತರ 8th ಪಾಯಿಂಟ್, ರಾಷ್ಟ್ರೀಯತೆಯೇ ಧರ್ಮ. ಈಗ ದೇವರು ಇದ್ದ ಮೇಲೆ, ಭಾರತ ಮಾತೆಯೇ ದೇವರು ಆದ ಮೇಲೆ ಆ ದೇವರಿಗೆ ಒಂದು ಧಾರ್ಮಿಕ ನಂಬಿಕೆಗಳು ಬೇಕು. ಸೊ ಅದನ್ನು ಅನುಸರಿಸುವ ರಾಷ್ಟ್ರೀಯತೆಯೇ ಧರ್ಮ. ಸೊ ರಾಷ್ಟ್ರೀಯತೆ ಒಂದು ಚಳುವಳಿ ಅಲ್ಲ, ಬುದ್ಧಿಜೀವಿಗಳು ಕೂತು ಮಾತಾಡುವ ಸಮಯಹರಣ ಅಲ್ಲ. ರಾಷ್ಟ್ರೀಯತೆ ಒಂದು ಧರ್ಮ, ಒಂದು ನಂಬಿಕೆ. ಭಾರತ ಮಾತೆಯೇ ಅದರ ದೇವರು. ಭಾರತ ಮಾತೆಯನ್ನು ಎಲ್ಲಿಯವರೆಗೆ ಜನ ನಂಬ್ತಾರ ಅಲ್ಲಿಯವರೆಗೆ ಭಾರತ ಮಾತೆಯನ್ನು ನಾಶಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭಾರತ ಮಾತೆಯನ್ನು ನಾಶಪಡಿಸಬೇಕಾದ್ರೆ ಅದರ ನಂಬುವ ಜನರನ್ನು ನಾಶಪಡಿಸಬೇಕು. ಆದುದರಿಂದ ಭಾರತ ಮಾತೆಯನ್ನು ಯಾರಾದರೂ ಅವಮಾನ ಮಾಡಿದರೆ ಅದು ಅವಮಾನ ಮಾಡಿದಷ್ಟು ಹೆಚ್ಚು ಭಕ್ತರಲ್ಲಿ ದೇಶಭಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಆದುದರಿಂದ ದೇಶಭಕ್ತಿ, ರಾಷ್ಟ್ರೀಯತೆಯ ಧರ್ಮ ಅಮರ, ಅದು ನಾಶವಾಗುವುದಿಲ್ಲ. ಅರ್ಥ ಆಗ್ತದ? ಅದಕ್ಕೆ ಕೊನೆ ಅಂತ ಇಲ್ಲ. ರಾಷ್ಟ್ರೀಯತೆಯೇ ಧಾರ್ಮಿಕ ಸಾಧನ. ಆದುದರಿಂದ ನ್ಯಾಷನಲಿಸಮ್ ಈಸ್ ಎ ರಿಲಿಜನ್ ಬೈ ವಿಚ್ ಪೀಪಲ್ ಟ್ರೈ ಟು ರಿಯಲೈಸ್ ಗಾಡ್. ರಾಷ್ಟ್ರೀಯತೆಯ ಮೂಲಕ ರಾಷ್ಟ್ರ ದೇವರನ್ನು ಜನರು ಸಾಧಿಸಲಿಕ್ಕೆ ಬಯಸ್ತಾರೆ. ಇನ್ ದೇರ್ ನೇಷನ್, ಅವರ ರಾಷ್ಟ್ರದಲ್ಲಿ ದೇವರನ್ನು ರಾಷ್ಟ್ರೀಯತೆಯ ಮೂಲಕ ಕಾಣ್ತಾರೆ. ಮತ್ತು ಫೆಲೋ ಕಂಟ್ರಿಮೆನ್, ಜೊತೆಯಲ್ಲಿ ನಂಬುವವರು ಕೂಡ ಜೊತೆಯಲ್ಲಿ ದೇವರನ್ನು ಸೃಷ್ಟಿಸ್ತಾರೆ ಮತ್ತು ಪರಸ್ಪರ ಗೌರವಿಸ್ತಾರೆ ಎನ್ನುವಂಥ ಭಾವನಾತ್ಮಕ ಅಂಶ. ಇಮೋಷನಲ್ ನ್ಯಾಷನಲಿಸಮ್, ರೊಮ್ಯಾಂಟಿಕ್ ನ್ಯಾಷನಲಿಸಮ್, ಅತ್ಯಂತ ವೈಭವೀಕೃತ ರಾಷ್ಟ್ರೀಯತೆಯ ಪರಿಕಲ್ಪನೆಗಳು ಇಲ್ಲಿ ಬೆಳೆಯುವುದು ನಮಗೆ ಕಾಣ್ತವೆ. ನಮಗೆ ಜರ್ಮನಿಯ ತತ್ವಶಾಸ್ತ್ರಜ್ಞ ಹೆಗೆಲ್ರವರ ಸ್ಟೇಟ್ ಈಸ್ ದ ಮಾರ್ಚ್ ಆಫ್ ಗಾಡ್ ಆನ್ ಅರ್ತ್, ಭೂಮಿಯಲ್ಲಿ ದೇವರ ಪಥಚಲನವೇ ರಾಜ್ಯ ಎನ್ನುವಂಥ ಪರಿಕಲ್ಪನೆ ಇಲ್ಲಿ ನೆನಪಾಗ್ತದೆ. ನೋಡಿ, ಈ ಮನಃಶಾಸ್ತ್ರ, ದಿಸ್ ಸೈಕಾಲಜಿ, ಎಲ್ಲಿಯವರೆಗೆ ಭಕ್ತರು ರಾಷ್ಟ್ರ ಎನ್ನುವಂಥ ದೇವರನ್ನು ನಂಬ್ತಾರ ಅಲ್ಲಿಯವರೆಗೆ ಭಕ್ತರಿಗೂ ಶಕ್ತಿ ಇದೆ, ರಾಷ್ಟ್ರಕ್ಕೂ ಶಕ್ತಿ ಇದೆ. ಈ ಸೈಕಾಲಜಿಯನ್ನು ಮೊದಲು ಪ್ರತಿಪಾದಿಸಿದವರು ಅರವಿಂದೋ ಘೋಷ್ ಎನ್ನುವುದು ನಿಮಗೆ ನೆನಪಿರಬೇಕು. ಮುಂದಿನ ಅಂಶ ಸ್ವರಾಜ್ಯದ ಅವಶ್ಯಕತೆ. ಅರವಿಂದೋರವರ ಅಭಿಪ್ರಾಯದಲ್ಲಿ ಸ್ವರಾಜ್ಯ ಕೇವಲ ಆರ್ಥಿಕ ಮತ್ತು ರಾಜಕೀಯ ಕಾರ್ಯಕ್ರಮ ಅಲ್ಲ. ಸ್ವರಾಜ್ಯ ಮೂಲಭೂತವಾಗಿ ಒಂದು ಆಧ್ಯಾತ್ಮಿಕ ಗುರಿ. ಸ್ವರಾಜ್ಯದ ಅನುಷ್ಠಾನದಿಂದ ಒಂದು ದೇಶ ಬಲಿಷ್ಠವಾಗಬಹುದು, ಅದರ ಜನರು ಸುಧಾರಿಸಿಕೊಳ್ಬಹುದು ಅಂತ ಹೇಳಿ ಅರವಿಂದ ವಾದಿಸ್ತಾರೆ. ಇದೇ ರೀತಿ 10ನೇ ಪಾಯಿಂಟಲ್ಲಿ ಸ್ವರಾಜ್ಯದ ಅವಶ್ಯಕತೆ, ಸ್ವರಾಜ್ಯದ ಅವಶ್ಯಕತೆ ಅಲ್ಲ, ಸ್ವಾತಂತ್ರ್ಯದ ಅವಶ್ಯಕತೆ. ಯಾಕಂದರೆ ಸ್ವಾತಂತ್ರ್ಯ ಜನರನ್ನು ಅವರ ಮಾನಸಿಕ, ನೈತಿಕ, ವ್ಯಕ್ತಿಗತ, ರಾಜಕೀಯ ಬೆಳವಣಿಗೆಗೆ ಅವಶ್ಯಕವಾಗುತ್ತದೆ. ಬ್ರಿಟಿಷ್ ದಾಸ್ಯದಿಂದ ಬಿಡುಗಡೆಯ ಸ್ವಾತಂತ್ರ್ಯ ರಾಷ್ಟ್ರೀಯ ಬೆಳವಣಿಗೆಗೆ ಸಹಾಯಕಾರಿಯಾಗ್ತದೆ. ಅದೇ ರೀತಿ ಆಧ್ಯಾತ್ಮಿಕ ಅಭಿವೃದ್ಧಿ, ರಾಷ್ಟ್ರವೇ ಒಂದು ಆಧ್ಯಾತ್ಮಿಕ ಘಟಕ. ಆದುದರಿಂದ ರಾಷ್ಟ್ರದ ಜೊತೆ ರಾಷ್ಟ್ರದ ಸೇವೆಯಲ್ಲಿ ಪ್ರತಿಯೊಬ್ಬರು ಕೂಡ ತೊಡಗಿಸಿಕೊಂಡಾಗ ಏನಾಗ್ತದೆ, ಎಲ್ಲರೂ ಬೆಳೀತಾರೆ ಮತ್ತು ಎಲ್ಲರ ಒಳಿತುಗಳು
ಮಾನವ ಕಲ್ಯಾಣಕ್ಕೆ ಏನು ಮಾಡ್ತದೆ, ಅದರದ್ದೇ ಆದ ಕೊಡುಗೆಗಳನ್ನು ನೀಡ್ತದೆ ಎನ್ನುವುದನ್ನು ನೀವು ನೆನಪಿಟ್ಟುಕೊಳ್ಬೇಕು. ಮುಂದಿನ ಅಂಶವಾಗಿ ಅರವಿಂದೋರವರ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಪರಿಕಲ್ಪನೆ ಕೇವಲ ಐಡಿಯಾಗಳು ಅಲ್ಲ, ಕೇವಲ ವಿಚಾರಗಳು ಮಾತ್ರ ಅಲ್ಲ, ಅವು ರಾಜಕೀಯ ಕಾರ್ಯಕ್ರಮಗಳು ಕೂಡ, ಪೊಲಿಟಿಕಲ್ ಆ್ಯಕ್ಷನ್ಸ್. ಸೊ ಅದರಲ್ಲಿ ಬ್ರಿಟಿಷರ ವಿರುದ್ಧ ಗೌಪ್ಯ ಚಟುವಟಿಕೆಗಳನ್ನು ಆಯೋಜಿಸುವುದು, ಬ್ರಿಟಿಷರ ವಿರುದ್ಧ ಶಿಕ್ಷಣದ ಮೂಲಕ, ಪ್ರಚಾರದ ಮೂಲಕ ನಿರಂತರ ಅರಿವು ಮೂಡಿಸುವುದು, ಜನರಲ್ಲಿ ರಾಷ್ಟ್ರೀಯತೆಯನ್ನು, ರಾಷ್ಟ್ರಭಕ್ತಿಯನ್ನು ಜಾಗೃತಗೊಳಿಸುವುದು, ಹೆಚ್ಚು ಹೆಚ್ಚು ಆಧ್ಯಾತ್ಮಿಕರಣಗೊಳಿಸುವುದು ರಾಷ್ಟ್ರೀಯ ಚಳುವಳಿಯನ್ನು, ವಿದೇಶಿ ವಸ್ತುಗಳನ್ನು, ವಿದೇಶಿ ಶಿಕ್ಷಣವನ್ನು ತಿರಸ್ಕರಿಸುವುದು, ಬ್ರಿಟಿಷ್ ನ್ಯಾಯಾಂಗ ವ್ಯವಸ್ಥೆಯ ಹತ್ರ ಸುಳಿಯದಿರುವುದು, ಇದೆಲ್ಲ ಅರವಿಂದೋರವರ ಪೊಲಿಟಿಕಲ್ ಪ್ರೋಗ್ರಾಮ್ಸ್, ರಾಜಕೀಯ ಕಾರ್ಯಕ್ರಮಗಳು. ಸೊ ಇಷ್ಟು 12 ಅಂಶಗಳನ್ನು ನೀವು ಅರವಿಂದೋರವರ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಅಂಶಗಳು ಅಂತ ಹೇಳಿ ಗುರುತಿಸಬೇಕು. ಇನ್ನು ನಾವು ಕೊನೆಯಲ್ಲಿ ಬರ್ತೇವೆ ಮತ್ತು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಅರವಿಂದೋರವರ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಮಿತಿಗಳು ಅಥವಾ ಅರವಿಂದೋರವರ ಚಿಂತನೆಯ ಟೀಕೆಗಳು. ನೋಡಿ, ಭಾರತದಂಥ ಜಾತಿ ಶ್ರೇಣಿಯ ಸಮಾಜದಲ್ಲಿ ನಮಗೆ ಗೊತ್ತಿದೆ, ಮರ್ಯಾದೆ ಹೆಚ್ಚು ಇದ್ದಷ್ಟು ಅಂತಸ್ತು ಹೆಚ್ಚು, ಅಂತಸ್ತು ಹೆಚ್ಚು ಇದ್ದಷ್ಟು ಮರ್ಯಾದೆ ಹೆಚ್ಚು, ಅಂತಸ್ತು ಕಡಿಮೆ ಇದ್ದಷ್ಟು ಅವಮಾನ ಹೆಚ್ಚು. ಇಂತಹ ಸಮಾಜದಲ್ಲಿ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಬಗ್ಗೆ ನಾವು ಮಾತಾಡುವಾಗ ಯಾರ ಸಾಂಸ್ಕೃತಿಕ ರಾಷ್ಟ್ರೀಯತೆ? ವೂಸ್ ಕಲ್ಚರಲ್ ನ್ಯಾಷನಲಿಸಮ್. ಯಾಕಂತ ಹೇಳಿದರೆ ಭಾರತದ ಪ್ರಭಾವಶಾಲಿ ಮಹಾಜನ ವರ್ಗಗಳ ಸಂಸ್ಕೃತಿ ಬೇರೆ, ಭಾರತದ ಶ್ರಮಿಕ ವರ್ಗಗಳ ಸಂಸ್ಕೃತಿ ಬೇರೆ. ಸೊ ಯಾರ ಸಂಸ್ಕೃತಿಯನ್ನು ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಹೆಸರಿನಲ್ಲಿ ಹೇರಲಾಗ್ತದೆ, ಇದರ ಕುರಿತು ಅರವಿಂದೋರವರ ಚಿಂತನೆಯಲ್ಲಿ ಸ್ಪಷ್ಟತೆ ಇಲ್ಲ. ಇನ್ನು ಅರವಿಂದೋರವರ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಚಳುವಳಿಯನ್ನು ನೀವು ಪರಿಗಣಿಸಿದರೆ ಅಲ್ಲಿ ಆಧ್ಯಾತ್ಮಿಕ ವೇದಾಂತ ಪರಿಕಲ್ಪನೆಗಳಿಗೆ ಹೆಚ್ಚಿನ ಮಹತ್ವ ನೀಡಿರುವುದು ಕಂಡುಬರ್ತದೆ. ಶ್ರವಣ ಭಕ್ತಿ ಪರಂಪರೆಗಳ ಭಾವಿಸುವಿಕೆಗಳು ಆಧ್ಯಾತ್ಮಿಕತೆ ಅದು ಹಿನ್ನೆಲೆಗೆ ಸರಿಯುವುದು ನಮಗೆ ಕಂಡುಬರ್ತದೆ. ಇನ್ನು ಭಾರತದಂತಹ ಭಾಷಾ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆ ಇರುವ ದೇಶದಲ್ಲಿ ಯಾವ ಭಾಷೆ, ಯಾವ ಸಂಸ್ಕೃತಿಯ ಆಧಾರದಲ್ಲಿ ರಾಷ್ಟ್ರವನ್ನು ಭಾವಿಸಲಾಗ್ತದೆ ಎನ್ನುವುದು ಸಮಸ್ಯಾತ್ಮಕ ಪರಿಕಲ್ಪನೆ. ಅರವಿಂದೋರವರ ರಾಷ್ಟ್ರೀಯತೆಯ ಪರಿಕಲ್ಪನೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಅದು ಪ್ರಿಸ್ಲಿ ಕ್ಲಾಸ್, ಪುರೋಹಿತಶಾಹಿ ರಾಷ್ಟ್ರಗಳ ಬೆಳವಣಿಗೆಗೆ ಪ್ರೇರೇಪಿಸುವಂತೆ ನಮಗೆ ಕಾಣ್ತದೆ. ಯಾಕಂತ ಹೇಳಿದರೆ ರಾಷ್ಟ್ರೀಯತೆಯ ಹೆಸರಿನಲ್ಲೇ ಬಿಂಬಿಸಲ್ಪಡುವುದು ಅಥವಾ ನಮಗೆ ಕಾಣುವುದು ಏನು ಅಂತ ಹೇಳಿದರೆ ಪ್ರಿಸ್ಲಿ ಬ್ರಾಹ್ಮಿನಿಕಲ್ ಕಾಸ್ಟ್ ಐಡಿಯಾಸ್, ಇದು ಪ್ರಾಮುಖ್ಯತೆಯನ್ನು ಪಡೆದ ಹಾಗೆ ಕಾಣ್ತದೆ. ಸೊ ಇದು ಅರವಿಂದೋರವರ ಚಿಂತನೆಯ ಇನ್ನೊಂದು ಮಿತಿ. ಇನ್ನು ಕೊನೆಯದಾಗಿ ಮತ್ತು ಅತ್ಯಂತ ಪ್ರಮುಖವಾಗಿ ನೀವು ರಾಷ್ಟ್ರೀಯತೆಯನ್ನು, ಅರವಿಂದೋರವರ ಹಿನ್ನೆಲೆಯಲ್ಲಿ ರಾಷ್ಟ್ರೀಯತೆಯನ್ನು ಅರ್ಥ ಮಾಡಿಕೊಳ್ಳುವಾಗ ಒಂದು ಮೂಲಭೂತ ವಿಷಯ ನೆನಪಿಟ್ಟುಕೊಳ್ಬೇಕು. ಒಂದು ರಾಷ್ಟ್ರದಲ್ಲಿ ವಾಸಿಸುವ ಜನರ ಜೀವನಾಧಾರದ ಅವಶ್ಯಕತೆಗಳು, ಊಟ, ಬಟ್ಟೆ, ವಸತಿ, ಮಾನ, ಮರ್ಯಾದೆ, ಇವು ಪರಸ್ಪರ ಜನರು ಹಂಚಿಕೊಂಡಾಗ ನಿಜವಾದ ರಾಷ್ಟ್ರ ನಿರ್ಮಾಣ ಆಗ್ತದೆ. ಕೇವಲ ಆಧ್ಯಾತ್ಮಿಕ ಭಾವಿಸುವಿಕೆ ಮಾತ್ರ ಇದ್ದು ದೇಶದ ಸಂಪನ್ಮೂಲಗಳ ಹಂಚಿಕೆಯ ಪ್ರಯತ್ನಗಳು ಇಲ್ಲದೆ ಇದ್ದಲ್ಲಿ ರಾಷ್ಟ್ರ ಅಂತ ಹೇಳಿದರೆ ಜನರ ಸಹಕಾರದಿಂದ ರಚನೆಯಾಗುವುದು. ಜನರು ಸಹಕರಿಸುವಾಗ ಅಲ್ಲಿ ಒಂದಷ್ಟು ಪ್ರಯೋಜನಗಳು ಸೃಷ್ಟಿಯಾಗ್ತವೆ, ಒಂದಷ್ಟು ಹೊರೆಗಳು ಸೃಷ್ಟಿಯಾಗ್ತವೆ. ಪ್ರಯೋಜನಗಳು ಮತ್ತು ಹೊರೆಗಳನ್ನು ಜನರು ಸಮಾನವಾಗಿ ಹಂಚಿಕೊಂಡಾಗ, ಒಂದು ರಾಷ್ಟ್ರದ ಜೊತೆ ರಾಷ್ಟ್ರದಲ್ಲಿ ಜನರು ಸಹಕರಿಸುವಾಗ ಪ್ರಯೋಜನಗಳನ್ನು ರಾಷ್ಟ್ರದ ಮೇಲ್ವರ್ಗದವರು ಪಡೆದು ಎಲ್ಲ ಬರ್ಡನ್ಸ್, ಎಲ್ಲ ಹೊರೆಗಳು ರಾಷ್ಟ್ರದ ತಳ ಸಮುದಾಯದವರ ಮೇಲೆ ಹೇರಲ್ಪಟ್ಟರೆ ಅದು ನಿಜವಾದ ರಾಷ್ಟ್ರ ಅಲ್ಲ. ಬೆನಿಫಿಟ್ಸು ಮತ್ತು ಬರ್ಡನ್ಸ್, ಅಡ್ವಾಂಟೇಜಸ್ಸು ಬರ್ಡನ್ಸು ಎಲ್ಲಿಂದ ಸೃಷ್ಟಿಯಾಗ್ತದೆ? ಜನರ ಸಹಕಾರದಿಂದ ಸೃಷ್ಟಿಯಾಗುವಾಗ ಅದನ್ನು ರಾಷ್ಟ್ರದ ಒಳಗಡೆ ಇರುವ ಜನರ ನಡುವೆ ಹಂಚಬೇಕು ಮತ್ತು ಸಮಾನವಾಗಿ ಹಂಚಬೇಕು. ಕೇವಲ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಬಗ್ಗೆ ನಾವು ಮಾತಾಡಿದರೆ
ಸಾಕಾಗುವುದಿಲ್ಲ. ಅದು ಬರೇ ಪೊಳ್ಳು ಆಗ್ತದೆ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಕುರಿತು ಮಾತಾಡಿದರೆ. ಅದರ ಬದಲು ನಿಜವಾದ ಸಂಪನ್ಮೂಲಗಳನ್ನು ರಾಷ್ಟ್ರದ ಒಳಗಡೆ ಎಲ್ಲ ಜನರ ನಡುವೆ ಹಂಚುವ ಕಾರ್ಯಕ್ರಮಗಳು ಬೆಳೆಯಬೇಕು. ಆಗ ಅದು ನಿಜವಾದ ರಾಷ್ಟ್ರ, ನಿಜವಾದ ಆಧುನಿಕ ಸಮಾನತೆಯ ಆಧಾರದಲ್ಲಿ ನಿಂತಿರುವ, ಶ್ರೇಣಿಯುತ ಶೋಷಣೆಯನ್ನು ಮುರಿಯುವ, ಅವಕಾಶ ಸಮಾನತೆಗಳನ್ನು ಎಲ್ಲರಿಗೂ ಕೊಡುವ ರಾಷ್ಟ್ರ ನಿರ್ಮಾಣ ಆಗ್ತದೆ ಎನ್ನುವುದನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ಸೊ ಇಲ್ಲಿಗೆ ಅರವಿಂದೋರವರ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಪರಿಕಲ್ಪನೆಗಳ ವಿವರಣೆಯನ್ನು ಮುಗಿಸ್ತೇನೆ. ಧನ್ಯವಾದಗಳು.